ಇವತ್ತು ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಬದಲಾವಣೆ ಕುರಿತಾಗಿ ಇವತ್ತು ಅವರು ಮಾತನಾಡಿದ್ದಾರೆ. ಅಧಿವೇಶನದಲ್ಲಿ 2-3 ದಿನಗಳಿಂದ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ತೀರ್ಮಾನ ಅಂತ ಅವರೇ ಹೇಳಿದ್ದಾರೆ. ಡೆಲ್ಲಿಗೆ ನನಗೆ ಆಹ್ವಾನ ಇಲ್ಲ, ನಾನು ಮೆಂಬರ್ ಅಲ್ಲ. ಈ ರೀತಿಯಾಗಿ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದ್ದಾರೆ. ಯಾಕಂದ್ರೆ ಇವರು ಕಾಂಗ್ರೆಸ್ನಿಂದ ಆಯ್ಕೆ ಆಗಿರುವಂತಹ ಶಾಸಕರಲ್ಲ. ಹೀಗಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸಿರುವಂತಹ ಶಾಸಕರು. ಸೊ ಅವರು ಮೆಂಬರ್ ಅಲ್ಲ, ನನಗೆ ಆಹ್ವಾನ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅವರು ಸಿಎಂ ಆಗ್ತಾರೆ. ಇದು ಅವರ ಹೇಳಿಕೆ. ಈಗ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಹೈಕಮಾಂಡ್ ಯಾರು ಹೇಳ್ತಾರೆ ಆ ಥರ ಮಾಡ್ಕೋತೀವಿ ಅಂತ. ಅದ್ರ ಪ್ರಕಾರ ಅವ್ರು ಮಾಡ್ಕೋತಾರೆ ಅಷ್ಟೇ. ಅದೇ ಈ ಪ್ರಶ್ನೆ ಅದೇ ಸೇಮ್. ಅದು ಯಾರು ಹೇಳ್ತಾರೆ ಅವ್ರು ಆಯ್ತಾರೆ ಅಷ್ಟೇ. ಅದೇ ಎಲ್ಲ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಎಲ್ಲ ತಣ್ಣಗಾಯಿತು. ಈಗ ಅವರು ಹೈಕಮಾಂಡ್ ಯಾರು ಹೇಳ್ತಾರೆ ಅವ್ರು ಆಯ್ತೀವಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ಅದ್ರ ಪ್ರಕಾರ ಆಗತ್ತಷ್ಟೆ. ಇಲ್ಲ, ನಾನು ಮೆಂಬರ್ ಅಲ್ಲ, ನನ್ನ ಮೆಂಬರು ಅಲ್ಲ, ನನ್ನ ಆಹ್ವಾನವೂ ಇಲ್ಲ. ಅವ್ರಿಗೂ ಬಹುಶಃ ಈ ಗೊಂದಲ ಏನು ಉಂಟಾಗಿದೆ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ಇರುಸು ಮುರುಸು ಉಂಟು ಮಾಡಿದೆ. ಯಾಕಂದರೆ ಅವರು ಬೆಂಬಲವನ್ನು ಸರ್ಕಾರಕ್ಕೆ ಸೂಚಿಸಿದ್ದಾರೆ. ಆ್ಯಂಡ್ ಅವರ ಗೆಲುವಿನಲ್ಲಿ ಕಾಂಗ್ರೆಸ್ ಪಾತ್ರ ಕೂಡ ಇದೆ. ಯಾಕೆಂತಂದರೆ ಕಾಂಗ್ರೆಸ್ ಕ್ಯಾಂಡಿಡೇಟನ್ನೇ ಹಾಕಿರಲಿಲ್ಲ ಅವರ ವಿರುದ್ಧ. ಹೀಗಾಗಿ ತುಂಬ ಈಸಿಯಾಗಿ ಅವರು ತಮ್ಮ ಕ್ಷೇತ್ರವನ್ನು ಗೆದ್ದಿದ್ದಾರೆ. ಅಫ್ಕೋರ್ಸ್ ಶ್ರಮವನ್ನು ಹಾಕಿ. ಆದರೆ ಮತ್ತೊಂದು ಕಡೆಯಲ್ಲಿ ಇಷ್ಟೆಲ್ಲ ಮಾಡಿದ ಮೇಲೆ ಈ ರೀತಿಯಾಗಿ ಕುರ್ಚಿ ಕಿತ್ತಾಟ ನಡೀತಾ ಇದೆಯಲ್ಲ ಅನ್ನುವಂಥದ್ದು ಅವ್ರಿಗೆ ಎಲ್ಲೋ ಒಂದು ಕಡೆ ಬೇಸರ ತರಿಸಿದೆ. ಅವರ ಮಾತಿನಲ್ಲಿ ಅದನ್ನು ಗಮನಿಸ್ಬೋದು. ಅಂದರೆ ಅವರೇ ಹೇಳ್ತಿದ್ದಾರೆ ಹೈಕಮಾಂಡ್ ಹೇಳಿದರೆ ಅವ್ರು ಸಿಎಂ ಆಗ್ತಾರೆ ಅಂತ ಹೇಳಿ. ಆ್ಯಂಡ್ 2-3 ದಿನಗಳಿಂದ ಅಧಿವೇಶನದಲ್ಲಿ ಇದೇ ವಿಷಯ ಚರ್ಚೆ ಆಗ್ತಾ ಇದೆ. ಅವರೇ ಹೇಳಿದ ಮೇಲೆ ಇನ್ನೇನಿದೆ, ಹೈಕಮಾಂಡ್ ತೀರ್ಮಾನನೇ ಅಂತಿಮ. ಈ ರೀತಿಯಾಗಿ ಕಾಂಗ್ರೆಸ್ ನಾಯಕರೇ ಹೇಳ್ತಿರುವಂತಹ ಸಂದರ್ಭದಲ್ಲಿ ಬಹುಶಃ ಹೈಕಮಾಂಡ್ ತೀರ್ಮಾನಿಸಿದರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬಹುದು ಅನ್ನುವಂಥದ್ದು ದರ್ಶನ್ ಪುಟ್ಟಣ್ಣಯ್ಯ ಅವರ ಹೇಳಿಕೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.